ಬೆಳಬೆಳಿಗ್ಗೆ 6 ಮುಕ್ಕಾಲಿಗೆ ಎದ್ದು ಚುಚ್ಚಿ ಸಾದ್ರು ಬಿಡ್ತೀವ ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಸಾಫ್ ಮಾಡಿ ಅದಕ್ಕೆ ರೆಡಿ ಮಾಡ್ತಾ ಇದೀನಿ ಎಲ್ಲ ಕಸ ಮೆಷಿನ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಾ. ಇವತ್ತಿನ ಡೈಲಿ ರೊಟೀನ್ ಶುರು ಮಾಡಿದ್ದೀನಿ, ಬನ್ನಿ ನೋಡ್ಕೊಂಬರೋಣ. ಇವತ್ತು ಬೆಳಬೆಳಿಗ್ಗೆ 6 ಮುಕ್ಕಾಲಿಗೆ ಎದ್ದು ವಾಕ್ ಮುಗಿಸ್ಕೊಂಬಂದು ತಿಂಡಿ ಏನಪ್ಪ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ತಟ್ಟಂತ ನೆನಪಾಯ್ತು ಅವಲಕ್ಕಿ ಮಾಡೋಣ ಅಂತ. ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಮೆಷಿನ್ಗೆ ಎಲ್ಲ ಕೊಯ್ಕೊಂಡು ಈರುಳ್ಳಿ ಎಲ್ಲ ಕೊಯ್ಕೊಂಡು, ಈ ಈರುಳ್ಳಿ ಕಂಡಿಡ್ದನೇನೋ ನನ್ನ ಕೈಗೆ ಸಿಕ್ಕರೆ ಅವನಿಗೆ ಚುಚ್ಚಿ ಸಾಯಿಸ್ಬಿಡ್ತೀನಿ ಫ್ರೆಂಡ್ಸ್, ಅಷ್ಟು ಕಣ್ಣು ಉರಿತವೆ. ಆದರೂ ಬಿಡ್ತೀವ ನಾವು, ಯಾರು ಹೇಳ್ರಿ ಸೂಪರ್ ವುಮೆನ್. ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ. ಎಲ್ಲ ಕಟ್ ಮಾಡಿ ಬಿಸಾಕಿ ಮತ್ತೆಲ್ಲ ಕಸ ತೆಗ್ದಾಕಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಬಾಣಲಿ ಇಟ್ಟು ಎಣ್ಣೆ ಒಯ್ದು ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಹಾಕಿ ಗೊಜ್ಜು ಮಾಡಿ ರೆಡಿ ಮಾಡಿದೆ ನೋಡ್ರಿ. ಯಪ್ಪ, ಅಡುಗೆ ಮನೆಯಲ್ಲಿ ಸಾಕಾಗೋಗುತ್ತೆ ಅಡುಗೆ ಮಾಡೋ ಅಷ್ಟೊತ್ತಿಗೆ. ನಮ್ಮಮ್ಮ ನಾನೇನು ಕಮ್ಮಿನ ಅಂತ ಕಸ್ಬರ್ಗೆ ಇಟ್ಕೊಂಬಂದುಬಿಡೋದ ಕಸ ಹೊಡಿಯೋಕ್ಕೆ. ನೋಡಿ, ಈಗ ಅವಲಕ್ಕಿ ರೆಡಿ ಆಯಿತು. ಅದೇ ಖುಷಿಗೆ ಒಂದು ಸ್ಟೆಪ್ ಹಾಕಿದೆ. ಇವಳೇನಪ್ಪ ದೆವ್ವ ಬಿಟ್ಕೊಂಡು ಕೂದಲು ಬಿಟ್ಕೊಂಡಿದ್ದಾಳೆ ಅನ್ಕೊಂಬಿಡ್ರಿ. ತಿನ್ನು. ಎಣ್ಣೆ ಹಚ್ಚು ಅಂದ್ರೆ ನಮ್ಮಮ್ಮ ಹಚ್ಚಂಗಿಲ್ಲ ಫ್ರೆಂಡ್. ಓಡಾಡ್ತವ್ರ ಅವಾಗಿಂದ. ಇವಳು ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ಆರಾಮ ಕುತ್ಕೊಂಡು ಕಾಲ್ ಕ್ಲೀನ್ ಮಾಡ್ಕೊಂತಿದ್ದಾಳೆ. ಕೊನೆಗೂ ಬಿಡ್ಲಿಲ್ಲ ನೋಡ್ರಿ, ನಮ್ಮ ಅಮ್ಮನ ಕೈಯಾಗ ಎಣ್ಣೆ ಹಚ್ಚಿಸ್ಕೊಂಡೇ ಬಿಟ್ಟೆ. ನಾನು ಹಂಗೆ ಹಿಂಸೆ ಮಾಡಿ ನಮ್ಮ ಅಮ್ಮನ ಎಬ್ಬರಿಸ್ಕೊಂಬಂದಿದ್ದಕ್ಕೆ ನಮ್ಮಮ್ಮ ನನಗೆ ಹಿಂಸೆ ಕೊಡೋ ಥರ ಎಣ್ಣೆ ಹಚ್ಚಿ ನಾನು ಕೂದಲೆಲ್ಲ ಕಿತ್ತಾಕ್ಬಿಡ್ಬೇಕಾ ದೇವ್ರೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೌದು ಸ್ವಾಮಿ, ನಾನು ಅದನ್ನೇ ಹೇಳಿದ್ದು, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತ. ನಮ್ಮ ಸೋನು ಏನೋ ಓದ್ ಜಮ್ದಲ್ಲಿ PT ಉಷಾ ತಂಗಿ ಆಗಿದ್ಲು ಅನ್ಸುತ್ತೆ. ಈ ರೇಂಜಿಗೆ ಓಡ್ ಬರ್ತಿದ್ದೆ ನೋಡಿ. ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೆ, ಅವಾಗಲೇ ಸಂಜೆ ಆಗ್ಬಿಡ್ಬೇಕಾ. ಮತ್ತೆ ಕಸ್ಬರ್ಕೆ ಇಟ್ಕೊಂಡೆ ನೋಡ್ರಿ ಕಸ ಹೊಡಿಯೋಕ್ಕೆ. ಎಲ್ಲ ಕಸ ಹೊಡ್ಕೊಂಡ್ ಬಂದ್ಬಿಟ್ಟೆ. ಅಲ್ಲಿ ಕಸ ಹೊಡಿಬೇಕು ಎದ್ದಳು ಸೋನು ಅಂದರೆ ನಮ್ಮ ಸೋನು ಹಿಂಗಂದ್ಬಿಡೋದಾ? ನಿನ್ನೆ ಸೀಮೆಗಿಲ್ದಿದ್ದ ಮನೆ ಎಲ್ಲ ಹೋಗು, ನಾನು ಆಚೆ ಬಾಗ್ಲಲ್ಲಿ ಕುತ್ಕೊಂತೀನಿ. ಅವಳು ಹಂಗೆ ಅಂದಿದ್ದಕ್ಕೆ ಬೇಜಾರಾಯಿತು. ಅದೇ ಬೇಜಾರಲ್ಲಿ ನಮ್ಮಮ್ಮ ಟೀ ತಂದು ಕೊಡ್ತು, ಕುಡಿದ್ಬಿಟ್ಟೆ. ಮತ್ತೆ ಅವಳೇ ಬಂದ್ಲು ನಾನು ಸಮಾಧಾನ ಮಾಡಿ. ಅವಳ ಸ್ವಲ್ಪ ಮುದ್ದಾಡಿ ಇವತ್ತಿನ ಡೇ ಇಲ್ಲಿಗೆ ಕ್ಲೋಸ್ ಆಗಿಬಿಡ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.